ನನ್ನ ಹೆಸರು ಸ್ಪಂದನ ಅಂತ. ಫಸ್ಟು ನನಗೆ ಅವರು ಮ್ಯಾಮ್ ಬಂದು ಕುಂಕುಮ ಇಟ್ಟು ನನಗೆ ಪ್ರೇಯರ್ ಮಾಡೋಕ್ಕೆ ಮುದ್ರೆ ಎಲ್ಲ ಹೇಳ್ಕೊಟ್ಟು ಹೋದಾಗ ಒಂದು ಎನರ್ಜಿ ನನಗೆ ಇನ್ನೂ ಅಲ್ಲೇ ಇದೆ. ಇನ್ನೂ ಫುಲ್ ಏನು ಒಂದು ಸ್ಟ್ರಾಂಗ್ ಎನರ್ಜಿ ನನ್ನ ಒಳಗೆ ಎಂಟ್ರಾಗ್ತಾ ಇದೆ ಅಂತ ಅನಿಸ್ತು. ಆನಂತರ ಮಂತ್ರ ಎಲ್ಲ ನಾವು ಹೇಳ್ಕೊಟ್ಟು ಅವರು ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಫುಲ್ಲು ಒಂದು ಎನರ್ಜಿ ನನ್ನ ಒಳಗೆ ಬರ್ತಾ ಇದೆ ಅಂತ ಅನಿಸ್ತು. ಆಮೇಲೆ ಆ ಮಂತ್ರನ ಹೇಳ್ತಾ ನನಗೆ ಅದ್ರ ಸ್ಪಷ್ಟತೆ ಫುಲ್ಲು ನೀಟಾಗಿ ಹೇಳೋ ರೀತಿ ಬಂತು. ಅದನ್ನು ಹೇಳ್ತಾ ಇಡೀ ನನ್ನ ದೇಹದಲ್ಲಿ ಫುಲ್ಲು ಆ ಎನರ್ಜಿ ಹೋಗ್ತಾ ಇದೆ ಅಂತ ಎಲ್ಲ ಅನಿಸ್ತು. ಆಮೇಲೆ ಕಣ್ಮುಚ್ಚಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ನನಗೇನೆ ಇಡೀ ದೇಹದಲ್ಲಿ ಆ ಶಕ್ತಿ ಹೋಗ್ತಾ ಇದೆ. ಫುಲ್ಲು ಆ ವೈಬ್ರೇಷನ್ ನನಗೆ ಫೀಲ್ ಆಯಿತು. ಆಮೇಲೆ ನಾನು ಫುಲ್ಲು ಡೀಪಾಗಿ ಕಾನ್ಸಂಟ್ರೇಟ್ ಮಾಡುವಾಗ ಎಲ್ಲ ಕಡೆ ನನ್ನ ಬಾಡಿನಲ್ಲಿ ಆ ಎನರ್ಜಿ ಎಲ್ಲ ಸ್ಪ್ರೆಡ್ ಆಗ್ತಾ ಇದೆ. ಎಲ್ಲ ಫುಲ್ ಎನರ್ಜಿ ಹೋಗ್ತಾ ಇದೆ ಅಂತ ಅನಿಸ್ತು. ಆಮೇಲೆ ನಾನು ಮಲ್ಕೊಂಡು ಅದನ್ನು ಫೀಲ್ ಮಾಡ್ಬೇಕಾದ್ರೆ ನನ್ನ ಒಳಗೆ ಒಂದು ಫುಲ್ ಒಳ್ಳೆ ಸ್ಪಿರಿಚುವಲ್ ಎನರ್ಜಿ ಪಾಸ್ ಆಗ್ತಾ ಇದೆ ಅಂತ ಅನಿಸ್ತು. ಅದೆಲ್ಲ ಫುಲ್ ಪಾಸ್ ಆದಮೇಲೆ ನನ್ನಲ್ಲಿರೋ ಒಂಥರ ಆರೋಗ್ಯ ಸಮಸ್ಯೆ ಏನಿದೆ ಅದೆಲ್ಲ ಫುಲ್ಲು ಆಚೆ ಹೋಗಿ ನನ್ನ ಬಾಡಿಯಿಂದ ಆಚೆ ಹೋಗಿ ಭೂಮಿ ಎಲ್ಲ ಅದನ್ನು ತಗೊಳ್ತಾ ಇದೆ ಅಂತ ಫುಲ್ ಫೀಲ್ ಆಯಿತು. ಆಮೇಲೆ ತಿರ್ಗಾ ಹೊಸ್ದಾಗಿ ನನ್ನ ಬಾಡಿಯಿಂದ ಫುಲ್ಲು ನನ್ನ ಕಾಲಿಂದ ನನ್ನ ಹಣೆವರೆಗೂ ಫುಲ್ಲು ನನ್ನ ಬಾಡಿ ತುಂಬ ತಿರ್ಗಾ ಒಂದು ಒಳ್ಳೆ ಎನರ್ಜಿ ಜೋರಾಗಿ ಬರ್ತಾ ಇದೆ ಅನ್ನೋ ಫೀಲ್ ಆಯಿತು. ಎಲ್ಲ ಇಷ್ಟು ದಿವಸದ ಒಂದು ಏನು ಮೆಡಿಸಿನ್ಸ್ ಅದೆಲ್ಲ ತೊಗೊಂಡಿದ್ದು ಏನು ಅದು ಸೈಡ್ ಎಫೆಕ್ಟ್ಸ್ ಅದೇನು ಪವರ್ ಎಲ್ಲ ಇತ್ತು ಅದೆಲ್ಲ ಫುಲ್ ಹೋಗಿ ನನ್ನ ಬಾಡಿಯಲ್ಲಿ ತಿರ್ಗಾ ಹೊಸ್ದಾಗಿ ಒಂದು ಒಳ್ಳೆ ಎನರ್ಜಿ, ಗುಡ್ ಎನರ್ಜಿ ಅದು ಬರ್ತಿದೆ ಅಂತ ಫುಲ್ ಫೀಲ್ ಆಯಿತು. ಅದು ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ, ಬಂದಿದೆ. ಸೊ ಅದು ಮುಂದೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲದರಲ್ಲೂ. ಲೈಕ್ ನನ್ನ ಸ್ಟಡೀಸಲ್ಲಾಗಿರ್ಬೋದು ಮತ್ತು ನನ್ನ ಹೆಲ್ತ್ ಇಶ್ಯೂಸಲ್ಲಿ ಎಲ್ಲದನ್ನು ಫುಲ್ ಸಾಲ್ವ್ ಆಗಿ ನಾನು ಚೆನ್ನಾಗಿ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನಾನೆಲ್ಲ ಒಂದು ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೂ ಇದು ಸಹಾಯ ಆಗುತ್ತೆ ಅಂತ ನಂಬಿಕೆ ನನ್ನಲ್ಲಿದೆ. ಸೊ ಮ್ಯಾಮು ಆಶೀರ್ವಾದ ಮಾಡಿದ್ರಿಂದ ಫುಲ್ ಎಲ್ಲ ಆ ದೇವಿನೂ ಆಶೀರ್ವಾದ ಮಾಡಿರೋದ್ರಿಂದ ನನಗೆ ಫುಲ್ ಎಲ್ಲನೂ ಇನ್ನು ಮುಂದೆ ನನ್ನ ಒಂದು ಹೆಲ್ತ್ ಇಶ್ಯೂಸು, ಆಮೇಲೆ ನನ್ನ ಸ್ಟಡೀಸು, ನನ್ನ ಕೆರಿಯರ್ ಎಲ್ಲದಕ್ಕೂ ಬಿಲ್ಡ್ ಮಾಡ್ಕೊಳ್ಳೋಕ್ಕೆಲ್ಲ ಇದು ನನಗೆ ಸಹಾಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.